ಹೆಲೋ ಆರ್ ಸಿ ಬಿ ಫ್ಯಾನ್ಸ್. ನನಗೆ ಗೊತ್ತು ಎಲ್ಲರೂ ಡಿಸಪಾಯಿಂಟ್ ಆಗಿದ್ದೀರಾ. ಯಾಕಂತ ಹೇಳಿದರೆ ಆರ್ ಸಿ ಬಿ ಅಫಿಷಿಯಲ್ ವೆಬ್ಸೈಟಲ್ಲಿ ಅಥವಾ ಆರ್ ಸಿ ಬಿ ಪೇಜಲ್ಲಿ ಟಿಕೆಟ್ ಬಗ್ಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಇಲ್ಲ. ಯಾವಾಗ ಸೇಲ್ ಮಾಡ್ತೀವಿ, ಯಾವ ಟೈಮಿಗೆ ಸೇಲ್ ಮಾಡ್ತೀವಿ, ಎಷ್ಟು ಟಿಕೆಟ್ ಅವೈಲೇಬಲ್ ಇದೆ, ಆರ್ ಸಿ ಬಿ ಅಫಿಷಿಯಲ್ ವೆಬ್ಸೈಟಲ್ಲೇ ಎಲ್ಲದನ್ನು ಸೇಲ್ ಮಾಡ್ತೀವ ಅಥವಾ ಬೇರೆ ಯಾವುದಾದ್ರೂ ಸೆಲ್ಲಿಂಗ್ ಪಾರ್ಟ್ನರ್ಸ್ ಇದ್ದದ, ಇದು ಯಾವುದ್ರ ಬಗ್ಗೆ ಕರೆಕ್ಟಾಗಿ ಆರ್ ಸಿ ಬಿ ಅವರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇನ್ನೇನು 7 ಡೇಸ್ ಉಳ್ಕೊಂಡಿದೆ. ಇವತ್ತು ಶನಿವಾರ, ನೆಕ್ಸ್ಟ್ ಶನಿವಾರ ಅಂದರೆ 28ನೇ ತಾರೀಕು ಆರ್ ಸಿ ಬಿ ವರ್ಸಸ್ SRHS ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೀತಾ ಇರೋದು. ಬಟ್ ಟಿಕೆಟ್ ಇನ್ನೂ ಸೇಲ್ ಆಗಿಲ್ಲ. ಅನ್ಬಾಕ್ಸಿಂಗ್ ಯಾವಾಗ ಅಂತ ಜನರಿಗೆ ಗೊತ್ತಿಲ್ಲ. ಸೊ ಹೀಗಿರುವಾಗ ಆರ್ ಸಿ ಬಿ ಟಿಕೆಟ್ ಎಷ್ಟು ಜನಕ್ಕೆ ಸಿಗುತ್ತೆ, ಎಷ್ಟು ಜನಕ್ಕೆ ಸಿಗಲ್ಲ ಅನ್ನೋದೇ ಡೌಟು. ಸೊ ಆರ್ ಸಿ ಬಿ ಟಿಕೆಟು ನಿಮಗೆ ಬೇಕು ಅಂತ ಹೇಳಿದರೆ ಈ ಒಂದು ಕೆಲವೊಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು. ನಾನು ಹಿಂದಿನ ವಿಡಿಯೋ ಹಾಕಿದ್ದೆ, ಆರ್ ಸಿ ಬಿ ಟಿಕೆಟ್ನ ಪರ್ಚೇಸ್ ಮಾಡಿದರೆ ನಿಮ್ಗೆ ಏನೇನು ಫೆಸಿಲಿಟೀಸ್ ಸಿಗುತ್ತೆ, ಮೆಟ್ರೋ, ಆಮೇಲೆ ಶಟಲ್ ಬಸ್, ಪಾರ್ಕಿಂಗು, ಈ ಥರದ್ದೆಲ್ಲ ಇನ್ಫಾರ್ಮೇಷನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಬಟ್ ಇವಾಗಿನ ವಿಡಿಯೋದಲ್ಲಿ ಅಫಿಷಿಯಲ್ ವೆಬ್ಸೈಟಲ್ಲಿ ಟಿಕೆಟನ್ನು ಹೇಗೆ ಬುಕ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂತ ಹೇಳಿದರೆ ಟಿಕೆಟ್ ಬುಕ್ ಮಾಡಬೇಕಾದ್ರೆ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಅದರಲ್ಲಿ ಫೀಡ್ ಮಾಡಬೇಕು. ನಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗಿರಬೇಕು, ನಮ್ಮ ನೇಮು, ನಮ್ಮ ಇಮೇಲ್ ಐ ಡಿ, ನಮ್ಮ ಮೊಬೈಲ್ ನಂಬರಿಂದ OTP ಇವೆಲ್ಲ ಕ್ರಿಯೇಟ್ ಆಗಿರಬೇಕು. ಸೊ ಒಂದು ಸಲ ಟಿಕೆಟ್ ಏನಾದರೂ ಸೆಲ್ ಅಂತ ಹೇಳಿ ಆನ್ಲೈನಲ್ಲಿ ಬಂದ ತಕ್ಷಣ ನಮ್ಗೆ ಇದೆಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಸೊ ಟೈಮ್ ಅದರಲ್ಲೇ ಹೋಗ್ಬಿಟ್ರೆ ಟಿಕೆಟ್ ಬುಕ್ ಮಾಡಲಿಕ್ಕೆ ಸಿಗಲ್ಲ. ಹೈ ಡಿಮಾಂಡ್ ಇರುವಂಥ ಒಂದು ವೆನ್ಯೂ ಇದು. ಹಾಗೆ ಫ್ರಾಂಚೈಸಿ ಕೂಡ ಲಾಸ್ಟ್ ಇಯರ್ ನಾವು ಚಾಂಪಿಯನ್ಸು, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ ಟಿಕೆಟಿಗಾಗಿ. ಸೊ ಮೊದಲೇ ಎಲ್ಲದನ್ನೂ ಫೀಡ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಯಾವಾಗ ಟಿಕೆಟ್ ರಿಲೀಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೇ ಬಿ ನಾಳೆ ಮಾರ್ನಿಂಗ್ 10:30 ಅಥವಾ 10 o'clock ಟಿಕೆಟನ್ನು ರಿಲೀಸ್ ಮಾಡ್ಬೋದು, ಇಲ್ಲ ಆಫ್ಟರ್ನೂನ್ ರಿಲೀಸ್ ಮಾಡ್ಬೋದು. ಸೊ ನಾಳೆ ಸಂಡೇ ಟಿಕೆಟ್ ರಿಲೀಸ್ ಆಗೋ ಎಲ್ಲ ಚಾನ್ಸಸ್ಗಳಿದೆ. ಸೊ ನೀವೇನು ಮಾಡಬೇಕು ಅದನ್ನು ನಾನು ಇವಾಗ ಹೇಳ್ಕೊಡ್ತೇನೆ. ಇದು ಆರ್ ಸಿ ಬಿ ಅಫಿಷಿಯಲ್ ಪೇಜು. ನಾನು ಕಂಪ್ಯೂಟರಲ್ಲಿ ಓಪನ್ ಮಾಡಿರೋದು, ನೀವು ಮೊಬೈಲಲ್ಲಿ ಕೂಡ ಓಪನ್ ಮಾಡ್ಬೋದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಫಿಷಿಯಲ್ ಪೇಜು. ನೀವು ಒಂದ್ಸಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಹೋಮ್ ಪೇಜ್ ಬರುತ್ತೆ. ಸೊ ಇದರಲ್ಲಿ ಶಾಪ್ ಅಂತ ಇದೆಯಲ್ಲ ಮೇಲ್ಗಡೆ ಒಂದು ಟೈಮ್ ಲೈನಲ್ಲಿ, ಆ ಶಾಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದ್ರ ಕೆಳಗಡೆ ಒಂದು ಪ್ರೊಫೈಲ್ ಇಮೇಜ್ ಕಾಣಿಸುತ್ತೆ. ಒಂದು ಬ್ಯಾಗು ಮತ್ತೊಂದು ಪ್ರೊಫೈಲ್ ಇಮೇಜು. ಅದರಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೊಬೈಲ್ ನಂಬರ್ ಅಪಿಯರ್ ಆಗುತ್ತೆ. ನಿಮ್ಮ ನಂಬರನ್ನು ಹಾಕಿದ ತಕ್ಷಣ ಕಂಟಿನ್ಯೂ ಕೊಟ್ಟ ಮೇಲೆ ನಿಮಗೊಂದು OTP ಕೂಡ ಬರುತ್ತೆ. OTP ಹಾಕಿ ವ್ಯಾಲಿಡೇಟ್ ಮಾಡಿದ ತಕ್ಷಣ ನಿಮ್ಮ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಎಲ್ಲ ಶಾಪಿಂಗ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಇಲ್ಲಿ ಮತ್ತೆ ಪ್ರೊಫೈಲಿಗೆ ಹೋಗಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಇಲ್ಲಿ ಪ್ರೊಫೈಲ್ನ ಎಡಿಟ್ ಮಾಡಬೇಕು. ನಿಮ್ಮ ನೇಮು ಮತ್ತು ಮೊಬೈಲ್ ನಂಬರು, ಅದು ಇಮೇಲ್ ಅಡ್ರೆಸ್ಸು ಇವೆಲ್ಲದನ್ನೂ ಹಾಕಬೇಕು. ಈವನ್ ಡೇಟ್ ಆಫ್ ಬರ್ತ್ ಕೂಡ ನೀವಿಲ್ಲಿ ಹಾಕಬೇಕಾಗತ್ತೆ. ಡೇಟ್ ಆಫ್ ಬರ್ತು ಎಲ್ಲ ಹಾಕಿ ನೀವು ಪ್ರೊಫೈಲ್ನ ಸೇವ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲ್ ಸೇವ್ ಆಗುತ್ತೆ. ಅದನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮೈ ಅಕೌಂಟ್ಗೆ ಹೋಗಿಬಿಟ್ಟು ನಿಮ್ಮ ಪ್ರೊಫೈಲ್ನ ಕ್ಲಿಕ್ ಮಾಡಿ. ಮೈ ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಪ್ರೊಫೈಲ್ ಕೂಡ ಓಪನ್ ಆಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಡ್ರೆಸ್ ಎಲ್ಲ ವೆರಿಫೈ ಆಗಿರುತ್ತೆ, ಅದು ಆ್ಯಡ್ ಆಗಿರುತ್ತೆ. ಅದಾದಮೇಲೆ ನಿಮ್ಮ ಅಡ್ರೆಸ್ಸನ್ನು ಕೂಡ ಅದಕ್ಕೆ ಹಾಕಿ. ಅಡ್ರೆಸ್ ಹಾಕಿದರೆ ನೀವು ಯಾವುದೇ ರೀತಿಯಾದ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ನಿಮ್ಮ ಅಡ್ರೆಸ್ಸಿಗೆ ಬರುತ್ತೆ. ಇದಿಷ್ಟ ಆದಮೇಲೆ ನಿಮ್ಮ ಹೋಮ್ ಪೇಜು ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿ ಮೇಲ್ಗಡೆ ಏನು ನಿಮಗೆ ನೆಕ್ಸ್ಟ್ ಆರ್ ಸಿ ಬಿ ಗೇಮ್ ಅಂತ ತೋರಿಸ್ತಾ ಇದೆಯಲ್ಲ, ಅಲ್ಲೇ ಟಿಕೆಟ್ ಸೆಲ್ಲಿಂಗ್ ಕೂಡ ಅಲ್ಲೇ ತೋರಿಸುತ್ತೆ. ಅಲ್ಲಿಂದ ಬುಕ್ ಮಾಡ್ಕೋಬಹುದು. ನೀವು ಮಾಡಬೇಕಾದ್ರು ಇದಿಷ್ಟೇನೆ. ಇದಿಷ್ಟನ್ನ ಫಾಲೋ ಮಾಡಿ ರೆಡಿ ಇಟ್ಕೊಂಡಿರಿ. ಹಾಗೇನೆ ನಿಮ್ಮ UPI ಪೇಮೆಂಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯಾವುದರಿಂದ ನೀವು ಟಿಕೆಟ್ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ರೆಡಿ ಇಟ್ಕೊಂಡಿರಿ. ಡಿಲೇ ಆಗೋದು ಮಾತ್ರ ಬೇಡ. ಡಿಲೇ ಆಯಿತು ಅಂತ ಹೇಳಿದರೆ ಟಿಕೆಟ್ ಸಿಗಲ್ಲ. ಹಾಗೆಯೇ ಟಿಕೆಟ್ ಪ್ರೈಸ್ ಒಂದ್ಸಲ ನೋಡ್ಕೊಂಡು ಬರೋಣ. ಇದು ಆರ್ ಸಿ ಬಿ ಮ್ಯಾಚಿನ ಟಿಕೆಟ್ ಪ್ರೈಸ್ ಲಿಸ್ಟು 2026ದು. 2025ದಲ್ಲಿ 1500 ಸ್ಟಾರ್ಟಿಂಗ್ ಪ್ರೈಸ್ ಇತ್ತು. ಬಟ್ ಈ ಸಲ ಪ್ರೈಸ್ ಜಾಸ್ತಿ ಆಗಿದೆ. ಸ್ಟಾರ್ಟಿಂಗ್ ಪ್ರೈಸೇ ನಿಮಗೆ 2300. ಈಗ ಸ್ಟ್ಯಾಂಡ್ಸ್ ನೇಮ್ ನೋಡೋಣ. ಸ್ಟ್ಯಾಂಡು ಸನ್ ಫಾರ್ಮಾ ಎ ಸ್ಟ್ಯಾಂಡು 2300 ಸ್ಟಾರ್ಟ್ ಆಗುತ್ತೆ. ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆಲ್ಲ, ಸನ್ ಫಾರ್ಮಾ ಎ ಸ್ಟ್ಯಾಂಡ್ ಅಂತ ಹೇಳಿಬಿಟ್ಟು. ಅದಾದಮೇಲೆ ನಿಮಗೆ ಕನ್ಫರ್ಮ್ MTKT ಹೆಚ್ ಅಪ್ಪರ್ ಅಂತ 3300 ಅಂದರೆ 1000 ರೂಪೀಸ್ ಜಾಸ್ತಿ ಆಗುತ್ತೆ. ಅದಾದಮೇಲೆ ಕನ್ಫರ್ಮ್ MTKT ಡಿ ಕಾರ್ಪೊರೇಟು 3300. ಹಾಗೆಯೇ ಪ್ರತಿಯೊಂದು ಸ್ಟ್ಯಾಂಡ್ಸ್ ರೇಟು ಜಾಸ್ತಿ ಆಗ್ತಾ ಹೋಗಿ ನಿಮಗೆ 3300ಅಲ್ಲಿ 5 ಏನು ಸ್ಟ್ಯಾಂಡ್ಸ್ ಸಿಗುತ್ತೆ. ಅದಾದಮೇಲೆ 4000 ರೇಂಜು, 6000, 10,000, 15,000, 20,000, 25,000. ಲಾಸ್ಟ್ ಬಂದುಬಿಟ್ಟು ವಿಶ್ವನಾಥ ಸ್ಟ್ಯಾಂಡ್ P2 42,000. ಇದರಲ್ಲಿ ನಿಮಗೆ VIP ಫೆಸಿಲಿಟೀಸ್ ಇರುತ್ತೆ. ಊಟ, ಸ್ನ್ಯಾಕ್ಸು ಮತ್ತು ಡ್ರಿಂಕ್ಸು ಇದೆಲ್ಲ ಅವೈಲೇಬಲ್ ಇರುತ್ತೆ. ಈವನ್ನು ವೆಂಕಟೇಶ್ ಪ್ರಸಾದ್ ಸ್ಟ್ಯಾಂಡ್ P4 ಏನಿದೆಯಲ್ಲ ಅದರಲ್ಲೂ ಕೂಡ 25,000 ರೂಪೀಸ್ ಟಿಕೆಟು. ಅದರಲ್ಲೂ ಕೂಡ ನಿಮಗೆ VIP ಟ್ರೀಟ್ಮೆಂಟ್ ಇರುತ್ತೆ. ನಿಮಗೆ ನಾನು ಹೇಳೋದು ಯಾವ ಸ್ಟ್ಯಾಂಡ್ ಬೆಟರ್ ಅಂತ ಹೇಳಿದರೆ, ಡಿ ಕಾರ್ಪೊರೇಟು ಅಥವಾ ಪ್ಯೂಮಾ ಶಾಂತರಂಗನಾಥ ಸ್ವಾಮಿ ಸ್ಟ್ಯಾಂಡ್ ಏನಿದೆಯಲ್ಲ 3300, ಆ ಎರಡು ಸ್ಟ್ಯಾಂಡು ಸೂಪರ್ ಆಗಿರುತ್ತೆ ನೋಡಲಿಕ್ಕೆ. ಯಾಕಂದರೆ ನಿಯರೆಸ್ಟ್ ಗ್ರೌಂಡಿಗೆ ಮತ್ತು ನಿಮಗೆ
ಸಿಕ್ಸ್ ಎಲ್ಲ ಹೊಡೆದಾಗ ಅಲ್ಲೇ ಬರುವಂಥ ಚಾನ್ಸಸ್ಗಳು ಜಾಸ್ತಿ. ಒಂದು 75 ಮೀಟರ್ ಅಷ್ಟು ದೂರ ಇದೆ ಪಿಚ್ಚಿಂದ. ಸೊ ನಿಮಗೆ ಕ್ಲಿಯರ್ ವಿಸಿಬಲ್ಲು ಎರಡೂ ಕಡೆಯಿಂದ ಚೆನ್ನಾಗೇ ವಿಸಿಬಲ್ ಕಾಣುತ್ತೆ, ಮತ್ತು ಬಾಲ್ ಎಲ್ಲೇ ಹೊಡೆದು ನಿಮ್ಮ ಹತ್ರ ಬರುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ನೀವು ಫಸ್ಟ್ ಪ್ರಿಫರೆನ್ಸ್ ಡಿ ಕಾರ್ಪೊರೇಟಿಗೆ ಕೊಡಿ. ಇನ್ ಕೇಸ್ ನಿಮಗೆ ಬಜೆಟ್ ಲೋ ಇದೆ ಅಂತ ಹೇಳಿದರೆ ಸನ್ ಫಾರ್ಮಾ ಎ ಸ್ಟ್ಯಾಂಡಿಗೆ ಹೋಗಿ. ಸನ್ ಫಾರ್ಮಾ ಎ ಸ್ಟ್ಯಾಂಡ್ ಬಂದುಬಿಟ್ಟು ಲಾಸ್ಟಲ್ಲಿ ಇರುತ್ತೆ ಮತ್ತು ಬಾಲ್ಕನಿ ಥರ ಇರುತ್ತೆ ಮೇಲ್ಗಡೆ. ಸೊ ಕಂಪ್ಲೀಟ್ ವಿಸಿಬಲ್ ಕಾಣಿಸೋದು ಡೌಟ್ ಅಂತ ಅನಿಸುತ್ತೆ, ಬಟ್ ಡಿ ಕಾರ್ಪೊರೇಟ್ ಸೂಪರ್ ವ್ಯೂ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ಬೋಟ್ ಸಿ ಸ್ಟ್ಯಾಂಡ್ ಕೂಡ ಹೋಗ್ಬೋದು. ಟಿಕೆಟ್ ಬುಕ್ ಮಾಡ್ತಾ ಎಲ್ಲ ಟಿಕೆಟ್ಗೂ ಚೆಕ್ ಮಾಡಿ ಯಾವ್ದು ಅವೈಲೇಬಲ್ ಇದೆ ಆ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಇದಿಷ್ಟು ಟಿಕೆಟ್ನ ಪ್ರೈಸು. ನಿಮಗೆ ಯಾವ ರೀತಿಯಾದ ಟಿಕೆಟ್ ಬೇಕು ಆ ರೀತಿಯಾದ ಟಿಕೆಟ್ ನೀವು ಪರ್ಚೇಸ್ ಮಾಡಿಕೊಂಡು ಮ್ಯಾಚನ್ನು ಎಂಜಾಯ್ ಮಾಡ್ಬೋದು. ಇನ್ನು ಟಿಕೆಟ್ ಪರ್ಚೇಸ್ ಮಾಡಿದರೆ ನಿಮಗೆ ಸಿಗುವಂಥ ಒಂದು ಫೆಸಿಲಿಟಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಬಟ್ ಇವಾಗ ಮತ್ತೆ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಟಿಕೆಟ್ ಪರ್ಚೇಸ್ ಮಾಡಿದ್ರೆ ಈ ಒಂದು QR ಕೋಡ್ ಜೊತೆಗೆ ಮೆಟ್ರೋದ QR ಕೋಡ್ ಕೂಡ ಸಿಗುತ್ತೆ. ನೀವು ಬೆಂಗಳೂರಲ್ಲಿ ಯಾವುದೇ ಏರಿಯಾದಲ್ಲಿ ಎನಿ ಏರಿಯಾಸ್, ನಿಮ್ಗೆ ಯಾವ ಏರಿಯಾದಲ್ಲಿ ಮೆಟ್ರೋ ಅವೈಲೇಬಿಲಿಟಿ ಇದೆಯಲ್ಲ ಅಲ್ಲಿ ಆ ಒಂದು QR ಕೋಡನ್ನು ಹಾಕಿದ್ರೆ ಸಾಕು, ಸೀದಾ ಕಬ್ಬನ್ ಪಾರ್ಕ್ ಅಥವಾ MG ರೋಡಲ್ಲಿ ನೀವು ಇಳ್ಕೋಬಹುದು. ಹಾಗೆ ಮ್ಯಾಚ್ ಮುಗಿದ ತಕ್ಷಣ ವಾಪಸ್ ಮನೆಗೆ ಹೋಗಬೇಕು ಅಂದ್ರೂ ಕೂಡ ಮೆಟ್ರೋ ಫ್ರೀ ಆಗಿರುತ್ತೆ. ಅದೇ QR ಕೋಡನ್ನು ಮತ್ತೆ ಯೂಸ್ ಮಾಡಿದರೆ ಮತ್ತೆ ನೀವು ರಿಟರ್ನ್ ಮನೆಗೆ ಕೂಡ ಹೋಗ್ಬೋದು. ಇದ್ರ ಜೊತೆಗೆ ನಿಮ್ಮ ಪರ್ಸನಲ್ ವೆಹಿಕಲಲ್ಲಿ ನಾವು ಕ್ರಿಕೆಟ್ ನೋಡ್ಲಿಕ್ಕೆ ಬರ್ತಾ ಇದ್ದೀವಿ, ನಮಗೆ ಮೆಟ್ರೋ ಅವಶ್ಯಕತೆ ಇಲ್ಲ ಅನ್ನೋದಾದರೆ ಫ್ರೀ ಪಾರ್ಕಿಂಗ್ ಅಂತ ಒಂದು ಆಪ್ಷನ್ ಕೂಡ ಇದೆ. ಅದನ್ನು ಕೂಡ ಬುಕ್ ಮಾಡ್ಕೊಳ್ಳಿ. ನೀವು ಕಾರಲ್ಲಿ ಹೋಗ್ತಾ ಇದ್ದೀರೋ, ಬೈಕಲ್ಲಿ ಹೋಗ್ತಾ ಇದ್ದೀರೋ, ಅಲ್ಲಿ ಹೋಗಿ ಕಬ್ಬನ್ ಪಾರ್ಕಲ್ಲಿ ನೀವು ಪ್ಲೇಸ್ ಹುಡ್ಕೋದಕ್ಕಿಂತ ಸೇಫರ್ ಸೈಡು ಇಲ್ಲೇ 4 ವೆನ್ಯೂನ ಕೊಟ್ಟಿದ್ದಾರೆ. ಯಾವ್ಯಾವುದು ಅಂತ ಹೇಳಿದರೆ ಸೆಂಟ್ ಜೋಸೆಫ್ ಕಾಲೇಜು, ಸೆಂಟ್ ಜೋಸೆಫ್ ಇಂಡಿಯನ್ ಕಾಲೇಜು, ಗರುಡ ಮಾಲು, ಹಾಗೆ ಫ್ರೀಡಮ್ ಪಾರ್ಕ್. ಈ 4 ವೆನ್ಯೂದಲ್ಲಿ ಪಾರ್ಕಿಂಗಿಗೆ ಸ್ಪೇಸ್ ಕೂಡ ಇದೆ. ಇದ್ರ ಜೊತೆಗೆ ನೀವು ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಒಂದು ಶಟಲ್ ಬಸ್ ಅಂತ ಇರುತ್ತೆ. ಆ ಬಸ್ಸನ್ನು ಹತ್ಕೊಂಡ್ರೆ ಸ್ಟೇಡಿಯಂ ನಿಯರ್ ಬೈ ನಿಮ್ಮನ್ನು ಡ್ರಾಪ್ ಮಾಡ್ತಾರೆ, ಇಲ್ಲ ಸ್ಟೇಡಿಯಂ ಎಂಟ್ರೆನ್ಸಲ್ಲಿ ನಿಮ್ಮನ್ನು ಡ್ರಾಪ್ ಮಾಡ್ತಾರೆ. ಒಂದು ಸಲ ಮ್ಯಾಚ್ ಮುಗಿದ ತಕ್ಷಣ ನೀವು ಮತ್ತೆ ಅದೇ ಶಟಲ್ ಬಸ್ ಹತ್ಕೊಳ್ಳಿ, ನಿಮ್ಮ ಪಾರ್ಕಿಂಗ್ ಏರಿಯಾಕ್ಕೆ ಹೋಗಿ ಪಾರ್ಕಿಂಗಿಂದ ಗಾಡಿ ತಗೊಳ್ಳಿ, ಸೀದಾ ಆರಾಮಾಗಿ ಮನೆ ಹೋಗೋದು. ಇವೆಲ್ಲ ವ್ಯವಸ್ಥೆ ಯಾಕೆ ಮಾಡಿದ್ದು ಅಂತ ಹೇಳಿದರೆ, ನಮ್ಮ ಒಂದು ಏನು RCB ಟೀಮ್ ಲಾಸ್ಟ್ ಇಯರ್ ವಿನ್ ಆದಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸ್ಟ್ಯಾಂಪೇಡ್ ಆಗಿ 11 ಜನ ತೀರ್ಕೊಂಡ್ರಲ್ಲ, ಅದಕ್ಕೋಸ್ಕರ ಇಷ್ಟೊಂದು ಸೇಫ್ಟಿ ಮೆಜರ್ಮೆಂಟನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಇದ್ರ ಜೊತೆಗೆ ನಿಮ್ಗೆ ಪಾರ್ಕಿಂಗ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೆ ಟಿಕೆಟ್ ಬುಕ್ ಮಾಡೋದನ್ನ ಮರಿಬೇಡಿ. ನಿಮಗೆ ಟಿಕೆಟ್ ಯಾವುದು ಚಾಯ್ಸ್ ಇದೆಯಲ್ಲ, ನಿಮ್ಮ ಅಮೌಂಟಲ್ಲಿ ಏನು ಚಾಯ್ಸ್ ಇದೆಯಲ್ಲ ಅದನ್ನು ಫಸ್ಟ್ ಪ್ರಿಫರೆನ್ಸ್ ಆಗಿ ನೀವು ಅದನ್ನ ಬುಕ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಅದು ಸಿಕ್ಕಿಲ್ಲ ಅಂತ ಹೇಳಿದರೆ ಬೇರೆ ಟಿಕೆಟಿಗೂ ಟ್ರೈ ಮಾಡಿ. ಮಲ್ಟಿಪಲ್ ಡಿವೈಸಲ್ಲಿ ಈ ಒಂದು ವೆಬ್ಸೈಟನ್ನು ಆನ್ ಮಾಡಿ ಕೂತ್ಕೊಂಡಿರಿ, ಯಾವುದರಲ್ಲಿ ಸಿಗುತ್ತೋ ಅದರಲ್ಲಿ ಬೆಸ್ಟು. ವೈಫೈ ಇದ್ದರೆ ಇನ್ನೂ ಬೆಸ್ಟು. ಸೊ ನಿಮಗೆ ಈ ಒಂದು ಟಿಕೆಟ್ ಸಿಗಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್.